ನಮಸ್ತೆ. ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ಅಂಟು ಎರಡು ಹಾಕಿ ಉಂಡೆ ಮಾಡೋದನ್ನು ತೋರಿಸ್ತೀನಿ. ಆಟ ಗೋಂದ್ಕೆ ಲಡ್ಡು ಅಂತಾರೆ, ಹೋಲ್ ವೀಟ್ ಫ್ಲೋರ್ ಎಡಿಬಲ್ ಗಮ್ ಲಡ್ಡು ಅಂತಾರಲ್ಲ ಅದು. ಒಂದು ಬಾಣಲೆನಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಅದಕ್ಕೆ 1/4 ಕಪ್ನಷ್ಟು ಎಡಿಬಲ್ ಗೋಂದು ಅದನ್ನು ಹಾಕಿ ಕಂಟಿನ್ಯೂಯಸ್ ಆಗಿ ಮೀಡಿಯಮ್ ಫೈರಲ್ಲಿ ಹುರಿಬೇಕು. ಅಕಸ್ಮಾತ್ ಒಟ್ಟಿಗೆ ಹಾಕಿ ಹುರಿಯೋಕ್ಕೆ ಸರಿ ಹೋಗಲ್ಲ ಅಂದರೆ 1-2-3 ಬ್ಯಾಚಲ್ಲಿ ಹುರ್ಕೊಳ್ಳಿ. ಒಟ್ಟಲ್ಲಿ ಅದು ಎಲ್ಲ ಚೆನ್ನಾಗಿ ಅರಳಿ ಲೈಟಾಗಿ ಕ್ರಿಸ್ಪಿಯಾಗಿ ಈ ಥರ ಆಗಬೇಕು. ಈ ಥರ ಆಗೋವರೆಗೂ ಹುರಿಬೇಕು. ಎಲ್ಲ ಪ್ರತಿಯೊಂದು ಗಮ್ ಕೂಡ ಹಿಂಗೆ ಆಗಬೇಕು. ಇದನ್ನು ಈಗ ಒಂದು ಬೇರೆ ತಟ್ಟೆಗೆ ತೆಕ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಮಿಕ್ಕೊಂಡಿದೆ. ಅದೇ ಬಾಣಲೆಗೆ 1-2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇನೆ ಚೆನ್ನಾಗಿ ಅದು ಕಲರ್ ಒಂಚೂರು ಚೇಂಜ್ ಆಗಿ ಘಮ್ಮನ್ನೋ ಅಷ್ಟು ಹುರಿಬೇಕು. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಒಟ್ಟು 6-8 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಇನ್ನೂ ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು, ಇಂಡಿವಿಜುವಲ್ ಬೇಷ್. ಆದರೆ ನಾನು 8 ಟೇಬಲ್ ಸ್ಪೂನ್ವರೆಗೂ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಹುರಿದಾಯ್ತಲ್ಲ, ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ತುರಿ ಮನೇಲಿ ತುರಿದಿದ್ದಾದರೂ ಹಾಕ್ಕೋಬೋದು, ಡೆಸಿಕೇಟೆಡ್ ಕೋಕೋನಟ್ ಆದರೂ ಹಾಕ್ಕೋಬೋದು. ಅರ್ಧ ಕಪ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈಗ ಚೆನ್ನಾಗಿ ಹುರಿದಾಯಿತು. ಈಗ ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡೆ. ಈಗ ಅದೇ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಬಿಸಿ ಮಾಡಿ ಗೋಡಂಬಿ, ಬಾದಾಮಿ, ಆಮೇಲೆ ಕರ್ಬೂಜದ ಬೀಜ, ಆಮೇಲೆ ಪಿಸ್ತಾ ಮತ್ತು ಒಣ ದ್ರಾಕ್ಷಿ ಇದಿಷ್ಟು ಹಾಕಿದ್ದೀನಿ. ಚಿರೋಂಜಿ ಕೂಡ ಹಾಕ್ಬೋದು. ನನಗೆ ಇಟ್ಕೊಳ್ಳೋದಕ್ಕೆ ಮರ್ತೋಯ್ತು, ಸೊ ನಾನು ಹಾಕಿಲ್ಲ. ಅದು ತುಂಬ ಹೆಲ್ತ್ಗೂ ಒಳ್ಳೆಯದು, ಚೆನ್ನಾಗೂ ಇರುತ್ತೆ, ಸೊ ಅದನ್ನು ಹಾಕ್ಬೋದು. ಇದನ್ನೆಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು, ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಹುರಿದು ಅದೇ ಹಿಟ್ಟು ಹುರಿದಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋದು. ಈಗ ಗೋಂದು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ಈ ಗೋಧಿ ಹಿಟ್ಟಿಗೆನೆ ಹಾಕ್ಕೊಳ್ಳೋಣ. ತುಂಬ ಈ ಎಡಿಬಲ್ ಗಮ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ನೋಡಿ, 1 ಕಪ್ನಷ್ಟು ಬೆಲ್ಲ ಹಾಕಿದೆ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಈಗ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಎಡಿಬಲ್ ಗಮ್ಮು ತುಂಬ ಹೆಲ್ತ್ಗೆ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ಮೆಗ್ನೀಷಿಯಮ್, ಐರನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಆಮೇಲೆ ಅದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಎನರ್ಜಿ ಕೊಡುತ್ತೆ. ಆಮೇಲೆ ಮೂಳೆಗಳಿಗೆ ಒಳ್ಳೆಯದು. ಅದಕ್ಕೇ ಇದನ್ನು ಬಾಣಂತಿಯರಿಗೆ ಕೊಡೋದು. ಯಾಕಂದರೆ ಅವ್ರಿಗೆ ಅಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಸೊ ಡೈಜೆಷನ್ ಆಗಬೇಕು. ಆಮೇಲೆ ಮೂಳೆಗಳೆಲ್ಲ ಬಲಿಬೇಕು, ವೀಕ್ ಆಗಿರ್ತಾರೆ. ಆಮೇಲೆ ಎನರ್ಜಿ ಲೆವೆಲ್ ಬೇಕು ಅವ್ರಿಗೆ. ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತಂತೆ ಇದರಿಂದ. ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಸ್ಕಿನ್ನು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡಿದಾಗ ಅದ್ರ ಜೊತೆ ಸ್ವಲ್ಪ ತುಂಬ ಕೂಲಿಂಗ್ ಅದು ಬಾಡಿಗೆ, ಆಯಿತಾ. ಅದರಿಂದ ಏನು ಯಾವುದನ್ನಾರ ನೀವು ಸೂಪ್ ಅಥವಾ ಇನ್ಯಾವುದಾರ ಒಂದು ಥಿಕನಿಂಗ್ ಏಜೆಂಟ್ ಯೂಸ್ ಮಾಡೋವಾಗ ಮಾಡ್ಬೋದು. ನೋಡಿ, ಈಗ ಉಂಡೆ ಕಟ್ತೀನಿ. ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸರಿ, ಇಲ್ಲ ಅಂದರೆ ಈಗ ಈ ಸ್ಟೇಜಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ಕರಗಿಸಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಬೋದು. ಉಂಡೆ ಕಟ್ಟಕ್ಕೆ ಬರೋಷ್ಟು ಹಾಕ್ಕೊಂಡು ಆರಾಮಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ನೋಡಿ, ನೋಡಿದ್ರಾ, ಆರಾಮಾಗಿ ಬರುತ್ತೆ. ಅದೇ ಒಂಚೂರು ಏನಾದರೂ ಕಷ್ಟ ಆಗ್ತಿದೆ ಉಂಡೆ ಕಟ್ಟೋಕ್ಕೆ ಅಂದರೆ 1 ಟೇಬಲ್ ಸ್ಪೂನ್ ಅಥವಾ ಹಾಗೆ 1 ಸ್ಪೂನೇ ಹಾಕ್ಕೊಳ್ಳಿ ತುಪ್ಪ. ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡೋ ಚಾನ್ಸಸ್ ಇರುತ್ತೆ. ತಿನ್ನಕ್ಕೆ ಚೆನ್ನಾಗೇ ಇರುತ್ತೆ, ಬಟ್ ಅವಶ್ಯಕತೆ ಇರೋಷ್ಟು ಹಾಕಿದ್ರೆ ಸಾಕಲ್ವಾ, ಅದಕ್ಕೆ. ಹೀಗೆ ಎಲ್ಲ ಪೂರ್ತಿ ಹಿಟ್ಟಿಂದು ಈಗ ಉಂಡೆ ಕಟ್ಟಿ ಈ ಜನ್ಮಾಷ್ಟಮಿಗೆ ಯೂಸ್ ಮಾಡ್ಕೊಳ್ಳಿ. ಮಾಡಿದ್ರೆ ನನಗೆ ಹೇಗೆ ಬಂತು ಅಂತ ಹೇಳಿ, ಇಷ್ಟ ಆಯ್ತಾ ಇಲ್ವಾ ಹೇಳಿ. ಹ್ಯಾಪಿ ಜನ್ಮಾಷ್ಟಮಿ. ಎಲ್ರಿಗೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ.
ಮತ್ತು ಈ ಉಂಡೆ ಮಾಡೋದಕ್ಕೇನು ತುಂಬ ಕಷ್ಟ ಇಲ್ಲ, ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.